Hello all, welcome back to my channel. In this video, I will be taking you the health education, which is the syllabus for the teacher recruitment examination for 2026. That is GPSTR, PSTR, and HSTR. So in this, for the first topic is health education. So let's understand what is the meaning of health education. Before we go to the health education, first we have to understand what is the meaning of health. So health is the state of complete physical, mental and social well-being, not merely the absence of disease and infirmity. This is the definition of health. Health education means seeking the knowledge, developing the skills and encouraging positive attitudes towards the health to improve the health of an individual or with the family health or the maintaining the health of the community by creating awareness. So ಆರೋಗ್ಯ ಶಿಕ್ಷಣ ಎಂದರೆ ವ್ಯಕ್ತಿಗಳ ಕುಟುಂಬ ಹಾಗೂ ಸಮುದಾಯಗಳು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅಥವಾ ಸುಧಾರಿಸಿಕೊಳ್ಳಲು ಏನನ್ನ ನಾವು ಯಾವುದೋ ಜ್ಞಾನ ಅಥವಾ ಕೌಶಲ್ಯಗಳನ್ನು ಬೆಳೆಸ್ಕೋತೀವೋ ಸಕಾರಾತ್ಮಕ ಮನೋಭಾವನೆಗೆ ಉತ್ತೇಜನವನ್ನು ನೀಡುವುದು. ಅಂದರೆ ಮೆಂಟಲ್ ಹೆಲ್ತ್, ನಾವು ಪಾಸಿಟಿವ್ ಥಿಂಕ್ ಮಾಡಬೇಕು ಅಥವಾ ಪಾಸಿಟಿವ್ ಆ್ಯಟಿಟ್ಯೂಡ್ ಅನ್ನು ಹೇಗೆ ಡೆವಲಪ್ ಮಾಡ್ಕೋಬೇಕು ಅನ್ನೋದನ್ನು ಈ ಹೆಲ್ತ್ ಎಜುಕೇಷನ್ ಒಳಗೊಂಡಿರುತ್ತದೆ. ಇದು ನಾವು ಆರೋಗ್ಯಕರ ಜೀವನ ಶೈಲಿ ಅನ್ನು ಹೇಗೆ ರೂಪಿಸ್ಕೋಬೇಕು, ರೋಗಗಳನ್ನು ಹೇಗೆ ತಡೆಗಟ್ಟಬೇಕು ಅನ್ನೋದು ಕೂಡ ಇದರಲ್ಲಿ ಕವರ್ ಆಗುತ್ತೆ. ಸೊ ನಾವೀಗ ಹೆಲ್ತಿನ ಒಂದು ಡೆಫಿನೇಷನ್ ಏನು, ವ್ಯಾಖ್ಯಾನ ಏನು ಹೆಲ್ತಿಂದು. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಈ ಆರೋಗ್ಯ ಶಿಕ್ಷಣ ಅಂತಂದರೆ ಆರೋಗ್ಯ ಸಾಕ್ಷರತೆಯನ್ನು ಸುಧಾರಿಸುವ ಉದ್ದೇಶಪೂರ್ವಕವಾಗಿ ರೂಪಿಸಿಕೊಳ್ಳಲಾದ ಕಲಿಕೆಯ ಅವಕಾಶಗಳನ್ನು ಹಾಗೂ ಆರೋಗ್ಯ ಶಿಕ್ಷಣವನ್ನು ಒಳಗೊಂಡಿರುತ್ತದೆ. ಇದರಲ್ಲಿ ನಾವು ಜ್ಞಾನವನ್ನು ಅರ್ಜನೆ ಮಾಡಿಸ್ಕೋದು ಅಥವಾ ಇಂಪ್ರೂವಿಂಗ್ ದ ನಾಲೆಜ್, ಡೆವಲಪಿಂಗ್ ಸ್ಕಿಲ್ಸ್ ವಿಚ್ ಆರ್ ಕಂಡಕ್ಟಿವ್ ಟು ದಿ ಇಂಡಿವಿಜುವಲ್ಸ್ ಆ್ಯಂಡ್ ದ ಕಮ್ಯುನಿಟಿ ಹೆಲ್ತ್. ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಹೆಲ್ತ್ ಎಜುಕೇಷನ್? ಹೆಲ್ತ್ ಎಜುಕೇಷನ್ನ ಒಂದು ಆಬ್ಜೆಕ್ಟಿವ್ಸ್ ಏನು ಅಂತಂದರೆ ಟು ಪ್ರೊವೈಡ್ ಹೆಲ್ತ್ ನಾಲೆಜನ್ನು ಕೊಡುವುದು, ಆರೋಗ್ಯದ ಶಿಕ್ಷಣವನ್ನು ಕೊಡುವುದು, ಹೆಲ್ದಿ ಹ್ಯಾಬಿಟ್ಸ್ನ ಡೆವಲಪ್ ಮಾಡೋದು, ಟು ಪ್ರಿವೆಂಟ್ ಡಿಸೀಸಸ್, ಟು ಡೆವಲಪ್ ಹೆಲ್ದಿ ಆ್ಯಟಿಟ್ಯೂಡ್, ಟು ಇಂಪ್ರೂವ್ ಕ್ವಾಲಿಟಿ ಆಫ್ ದ ಲೈಫ್, ಟು ಕ್ರಿಯೇಟ್ ಹೆಲ್ತ್ ಅವೇರ್ನೆಸ್. ಸೊ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಹೆಲ್ತ್ ಎಜುಕೇಷನ್? ಹೆಲ್ತ್ ಎಜುಕೇಷನ್ನ ನಾವು ಯಾಕೆ ಪಡಿಬೇಕು, ಇಂಪಾರ್ಟೆನ್ಸ್ ಏನದರದು ಅಂತಂದರೆ, ನಮಗೆ ಹೆಲ್ತ್ ಅವೇರ್ನೆಸ್ ಅಥವಾ ಹೆಲ್ತ್ ಎಜುಕೇಷನ್ ಇದ್ದರೆ ನಾವು ಒಂದು ಆರೋಗ್ಯಕರವಾದ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಆರೋಗ್ಯಕರ ಜೀವನ ಶೈಲಿಯನ್ನು ನಾವು ಉತ್ತಮ ಅಭ್ಯಾಸಗಳನ್ನು ಉತ್ತೇಜಿಸುತ್ತದೆ ಅಥವಾ ಕೆಲವೊಂದು ರೋಗ ರುಜಿನಗಳನ್ನು ಹೇಗೆ ತಡೆಗಟ್ಟಬೇಕು ಅನ್ನೋದರ ಬಗ್ಗೆ ಅರಿವನ್ನು ಇದು ಮೂಡಿಸುತ್ತದೆ. ನಮ್ಮದು ಓವರಾಲ್ ಹೆಲ್ತ್ ಅನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ನಾವು ಪ್ರಾಪರ್ ನ್ಯೂಟ್ರಿಷನ್ ಮತ್ತು ರೆಗ್ಯುಲರ್ ಎಕ್ಸಸೈಸ್, ನಿಯಮಿತವಾದ ವ್ಯಾಯಾಮದ ಒಂದು ಉಪಯೋಗಗಳು ಹಾಗೂ ಪೌಷ್ಟಿಕ ಆಹಾರದ ಸೇವನೆಯನ್ನು ಮಾಡೋದರಿಂದ ನಾವು ಹೇಗೆ ಹೆಲ್ತ್ ಇಂಪ್ರೂವ್ ಮಾಡ್ಕೋಬಹುದು. ಆಮೇಲೆ ಜನರ ಆರೋಗ್ಯಗಳ ಬಗ್ಗೆ ತಿಳುವಳಿಕೆಯನ್ನು ನೀಡುವುದು ಅಥವಾ ನಮಗೆ ಇದರಿಂದ ಓವರಾಲ್ ಇಟ್ ಇಂಪ್ರೂವ್ಸ್ ದಿ ಕ್ವಾಲಿಟಿ ಆಫ್ ದ ಲೈಫ್ ಆ್ಯಂಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಜೀವನದ ಗುಣಮಟ್ಟವನ್ನು ಇದು ಸುಧಾರಿಸುತ್ತದೆ. ಜೀವನದ ಗುಣಮಟ್ಟ ಸುಧಾರಿಸುತ್ತದೆ ಮತ್ತು ರೋಗಗಳ ತಡೆಗಟ್ಟುವಿಕೆಯನ್ನು ತಡೆಗಟ್ಟಬಹುದು. ನಮಗೆ ಹೆಲ್ತ್ ಎಜುಕೇಷನ್ ಅಥವಾ ಹೆಲ್ತ್ ಇಂಪಾರ್ಟೆನ್ಸ್ ಗೊತ್ತಿದ್ರೆ ನಾವು ರೋಗಗಳನ್ನು ತಡೆಗಟ್ಟಬಹುದು. ಮತ್ತು ಎನ್ಕರೇಜ್ ಕಮ್ಯುನಿಟಿ ಟು ಪಾರ್ಟಿಸಿಪೇಟ್ಸ್ ಇನ್ ದಿ ಹೆಲ್ತ್ ಪ್ರೋಗ್ರಾಮ್. ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಸಾಮುದಾಯಿಕವಾಗಿ ನಾವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಕೂಡ ಹೆಲ್ತ್ ಎಜುಕೇಷನ್ ಸಹಾಯ ಮಾಡುತ್ತೆ. ಇದರಲ್ಲಿ ಇನ್ನೊಂದು ಟರ್ಮ್ ಬರುತ್ತೆ, ಅದು ಏನಂತಂದರೆ ಪರ್ಸನಲ್ ಹೆಲ್ತ್.
ನಾವು ಜನರಲ್ ಡೆಫಿನೇಷನ್ ಆಫ್ ಹೆಲ್ತನ್ನು ನಾವು ಈಗ ತಿಳಿದುಕೊಂಡಿದ್ದೀವಿ. ಈಗ ಪರ್ಸ್ನಲ್ ಹೆಲ್ತ್ ಅಂತಂದರೆ ಇಂಡಿವಿಜುವಲ್, ವೈಯಕ್ತಿಕವಾಗಿ ನಮ್ಮದು ಆರೋಗ್ಯ ಅಂತಂದರೆ ಏನು? ಆರೋಗ್ಯ ಒಟ್ಟಾರೆಯಾಗಿ ನಮ್ಮ ದೈಹಿಕ ಆರೋಗ್ಯ ಅಂತಂದರೆ ನಮಗೆ ರೋಗವನ್ನು ಅಥವಾ ರೋಗ ಹೊಂದದೇ ಇರೋ ಒಂದು ಸ್ಥಿತಿಯನ್ನು ನಾವು ದೈಹಿಕ ಆರೋಗ್ಯ ಅಂತ ಹೇಳ್ತೀವಿ. ಭಾವನಾತ್ಮಕ ಆರೋಗ್ಯ, ಎಮೋಷನಲ್ ವೆಲ್ ಬೀಯಿಂಗ್ ಅಥವಾ ಮೆಂಟಲ್ ವೆಲ್ ಬೀಯಿಂಗ್ ಅಂದರೆ ನಮ್ಮದು ಯಾವ ಥರ ನಾವು ಪಾಸಿಟಿವ್ ಆ್ಯಟಿಟ್ಯೂಡ್ನ ಡೆವಲಪ್ ಮಾಡಿಕೊಂಡ್ರೆ ನಾವು ಮಾನಸಿಕ ಆರೋಗ್ಯ ಅಥವಾ ಒತ್ತಡಗಳನ್ನು ನಾವು ತಡೆಗಟ್ಟಬಹುದು ಅಥವಾ ಒತ್ತಡಗಳನ್ನು ನಾವು ಒಳ್ಳೆಯ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಬೋದು. ಸಾಮಾಜಿಕವಾಗಿ ಅಂತಂದರೆ ನಮ್ಮದು ಸೋಷಲ್ ಹೆಲ್ತ್ ಕೂಡ ನಮ್ಮ ಓವರಾಲ್ ಹೆಲ್ತ್ ಮೇಲೆ ಪರಿಣಾಮ ಬೀಳುತ್ತದೆ. ಸೊ ಇದು ಪರ್ಸನಲ್ ಹೆಲ್ತ್ ಎಜುಕೇಷನ್ ಅಂತಂದರೆ ನಮ್ಮದು ವೈಯಕ್ತಿಕವಾದ ಆರೋಗ್ಯದ ಅನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇದು ಅರಿವನ್ನು ಮೂಡಿಸುತ್ತೆ. ಸೊ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಫ್ ಪರ್ಸ್ನಲ್ ಹೆಲ್ತ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಬರುತ್ತೆ ಇಲ್ಲಿ? ಪರ್ಸ್ನಲ್ ಅಂತಂದರೆ ಈಗ ನಾವು ಹೇಗೆ ನಾವು ಆರೋಗ್ಯವಂತರಾಗಿರಬೇಕು. ಫಸ್ಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಈಸ್ ಡಯಟ್. ನಾವು ಯಾವ ಥರದ ಆಹಾರ ಸೇವಿಸ್ತೀವೋ ಅದೇ ಥರ ನಮ್ಮದು ಪರ್ಸ್ನಾಲಿಟಿ ಬೆಳೆಯುತ್ತೆ ಅಥವಾ ಅದೇ ಥರ ನಾವು ಅದೇ ವ್ಯಕ್ತಿಗಳಾಗಿ ಅದೇ ಥರವಾಗಿ ನಾವು ರೂಪುಗೊಳ್ತೀವಿ. ಸೊ ನಾವು ಸೇವಿಸುವಂಥ ಆಹಾರ ನಮ್ಮ ಆರೋಗ್ಯದ ಮೇಲೆ ಫಸ್ಟ್ ಪರಿಣಾಮ ಬೀಳುತ್ತೆ. ಅದಕ್ಕಾಗಿ ಬ್ಯಾಲೆನ್ಸ್ಡ್ ಡಯಟ್ ಅಂತಂದರೆ ಸಮತೂಕವಾದ ಆಹಾರ ಅಥವಾ ಸಮತೋಲನವಾದ ಆಹಾರ ಅಂತ ನಾವು ಹೇಳ್ತೀವಿ. ಸಮತೋಲನವಾಗಿರುವ ಆಹಾರ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಸಾಕಷ್ಟು ರೋಗಗಳನ್ನು ನಾವು ತಡೆಗಟ್ಟಬಹುದು. ಸೊ ಸಮತೂಕವಾದ ಆಹಾರದ ಡೆಫಿನೇಷನ್ ಏನಂತಂದರೆ ವಿಚ್ ಹ್ಯಾಸ್ ಆಲ್ ದ ನ್ಯೂಟ್ರಿಯೆಂಟ್ಸ್ ಇನ್ ದ ಪ್ರಾಪರ್ ಪ್ರಪೋರ್ಷನ್ಸ್. ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಎಲ್ಲ ಒಂದು ಪೋಷಕಾಂಶಗಳು ನಮಗೆ ಸಿಗ್ತಾ ಇದ್ದರೆ ಅದು ನಾವು ಸಮತೂಕವಾದ ಆಹಾರ ಅಂತ ಹೇಳ್ತೀವಿ. ಆಹಾರದ ಜೊತೆಗೆ ನಮಗೆ ಇನ್ನೊಂದು ಏನು ಬೇಕು ಅಂತಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಅಂತಂದರೆ ನಾವು ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡೋದು ಕೂಡ ನಮಗೆ ಪರ್ಸ್ನಲ್ ಹೆಲ್ತನ್ನು ಅಥವಾ ಆರೋಗ್ಯವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಫಿಸಿಕಲ್ ಆ್ಯಕ್ಟಿವಿಟಿ ಜೊತೆಗೆ ನಮಗೆ ಒಂದು ಎಡಿಕ್ವೇಟ್ ಸ್ಲೀಪ್, ನಿದ್ದೆ, ಒಂದು ಒಳ್ಳೆಯವಾದ ಕ್ವಾಲಿಟಿ ಸ್ಲೀಪ್ ಅಂತ ಹೇಳ್ತೀವಿ, ಅದು ಕೂಡ ಇಂಪಾರ್ಟೆಂಟು. ಸ್ಲೀಪ್ ಆ್ಯಂಡ್ ರೆಸ್ಟ್ ಆ್ಯಂಡ್ ಮೇಂಟೈನಿಂಗ್ ಪರ್ಸ್ನಲ್ ಹೈಜೀನ್. ನಮ್ಮದು ಇಂಡಿವಿಜುವಲ್ ಹೆಲ್ತನ್ನು ನಾವು ಕಾಪಾಡ್ಕೋಬೇಕಾದ್ರೆ ನಮ್ಮದು ಕ್ಲೀನ್ಲಿನೆಸ್, ಹೈಜೀನ್ ಆಗಿರೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ರೋಗ ರುಜಿನಗಳು ಅಥವಾ ಸಾಂಕ್ರಾಮಿಕ ರೋಗಗಳು, ಕಮ್ಯುನಿಕೇಬಲ್ ಡಿಸೀಸನ್ನು ನಾವು ಪ್ರಿವೆಂಟ್ ಮಾಡ್ಕೋಬೇಕಾದ್ರೆ ಮೇಂಟೈನಿಂಗ್ ಪರ್ಸ್ನಲ್ ಹೈಜೀನ್ ಈಸ್ ವೆರಿ ಇಂಪಾರ್ಟೆಂಟ್. ಮೇಂಟೈನಿಂಗ್ ದಿ ಮೆಂಟಲ್ ಆ್ಯಂಡ್ ಎಮೋಷನಲ್ ವೆಲ್ ಬೀಯಿಂಗ್, ನಮ್ಮದು ಥಾಟ್ಸು, ಥಿಂಕಿಂಗ್ಸು ಚೆನ್ನಾಗಿಟ್ಕೊಳ್ಳೋದು, ಕ್ಲೀನ್ ಸರೌಂಡಿಂಗು, ಸೇಫ್ ಡ್ರಿಂಕಿಂಗ್ ವಾಟರು, ರೆಗ್ಯುಲರ್ ಹೆಲ್ತ್ ಚೆಕಪ್ಸು, ಅವಾಯ್ಡಿಂಗ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್, ಫಾಲೋಯಿಂಗ್ ಸೇಫ್ಟಿ ಪ್ರಾಕ್ಟೀಸಸ್. ಸೊ ಇಲ್ಲಿ ಇನ್ನೊಂದು ಟರ್ಮ್ ಬರುತ್ತೆ, ಅದೇನಂತಂದರೆ ಪರ್ಸನಲ್ ಹೈಜೀನ್. ಇದು ವರ್ಡ್ ರೆಫರ್ಸ್ ಟು ಏನಂತಂದರೆ ಕ್ಲೀನ್ಲಿನೆಸ್. ಹೈಜೀನ್ ಅಂತಂದರೆ ನಾವು ಯಾವ ಥರ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ, ಅಥವಾ ಪರ್ಸನಲ್ ಹೈಜೀನ್ ಅಂತಂದರೆ ದೇಹವನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕೆ ಏನೇನು ಕ್ರಮಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ. ಸೊ ಪರ್ಸನಲ್ ಹೈಜೀನ್ ಮೀನ್ಸ್ ಮೇಂಟೈನಿಂಗ್ ದ ಕ್ಲೀನ್ಲಿನೆಸ್ ಆಫ್ ದ ಬಾಡಿ, ಫಾಲೋಯಿಂಗ್ ಹೆಲ್ದಿ ಹ್ಯಾಬಿಟ್ಸ್ ಟು ಪ್ರಿವೆಂಟ್ ದ ಡಿಸೀಸ್ ಆ್ಯಂಡ್ ಮೇಂಟೈನ್ ಓವರಾಲ್ ವೆಲ್ ಬೀಯಿಂಗ್ನ ನಾವು ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಯಾವ್ದ್ಯಾವುದು ನಾವು ಕ್ರಮಗಳನ್ನು ಅಳವಡಿಸ್ಕೊಳ್ತೀವೋ ಅದನ್ನು ನಾವು ಪರ್ಸ್ನಲ್ ಹೈಜೀನ್ ಅಂತ ಹೇಳ್ತೀವಿ. ಪರ್ಸ್ನಲ್ ಹೈಜೀನ್ ಅಥವಾ ವೈಯಕ್ತಿಕ ಸ್ವಚ್ಛತೆ ಅಂತ ನಾವು ಇದನ್ನು ಕರಿತೀವಿ. ಸೊ ಒಟ್ಟಾರೆ ನಮ್ಮದು ಯೋಗಕ್ಷೇಮ, ಆರೋಗ್ಯ ಇಂಪ್ರೂವ್ ಆಗಬೇಕಂತಂದರೆ ನಾವು ಯಾವ್ಯಾವ್ದು ಅಭ್ಯಾಸಗಳನ್ನು ನಾವು ಮಾಡ್ಕೋಬೇಕು? ವೈಯಕ್ತಿಕ ಸ್ವಚ್ಛತೆ ಆರೋಗ್ಯದ ಒಂದು ಪ್ರಮುಖ ಭಾಗವಾಗಿದೆ. ಅಂದರೆ ಪರ್ಸ್ನಲ್ ಹೈಜೀನ್ ಕೂಡ ನಮ್ಮದು ಹೆಲ್ತ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಪರ್ಸ್ನಲ್ ಹೈಜೀನ್ನ ನಾವು ಕಾಯ್ದಿಟ್ಕೊಳ್ಳೋದ್ರಿಂದ ಏನೇನು ನಮಗೆ ಅದರದ್ದು ಇಂಪಾರ್ಟೆನ್ಸ್ ಏನಿದೆ? ಅದರಿಂದ ಇಟ್ ಪ್ರಿವೆಂಟ್ಸ್ ಮೆನಿ ಇನ್ಫೆಕ್ಷನ್ಸ್ ಆ್ಯಂಡ್ ಡಿಸೀಸಿಂದ, ರೋಗ ರುಜಿನಗಳಿಂದ ಗಳನ್ನು ತಡೆಗಟ್ಟಬಹುದು. ಇಟ್ ರಿಮೂವ್ಸ್ ದ ಡರ್ಟ್, ಸ್ವೆಟ್ಸ್ ಆ್ಯಂಡ್ ಜರ್ಮ್ಸ್ ಫ್ರಮ್ ದ ಬಾಡಿ, prevent unpleasant body odor, keeps the skin, teeth, hair, nails clean, reduce the spreads of germs to the other people, reduce
It also helps to feel fresh and comfortable, improve confidence and social interactions, promote overall health and well-being. ಸೊ ಇದು ವೈಯಕ್ತಿಕ ಸ್ವಚ್ಛತೆಯ ಒಂದು ಮಹತ್ವ. ಒಟ್ಟಾರೆಯಾಗಿ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಇದು ಉತ್ತೇಜಿಸುತ್ತದೆ. ನಮ್ಮದು ಗುಡ್ ಪರ್ಸ್ನಲ್ ಹೈಜೀನ್ನ ಪ್ರಾಕ್ಟೀಸ್ಗಳು ಯಾವ್ಯಾವು, ಯಾವ ಥರ ನಾವು ಪರ್ಸ್ನಲ್ ಹೈಜೀನ್ನ ಮೇಂಟೈನ್ ಮಾಡ್ಕೋಬೇಕು. ರೆಗ್ಯುಲರ್ ಬಾತಿಂಗ್, ದಿನನಿತ್ಯ ಸ್ನಾನ ಮಾಡೋದು, ಕೈ ತೊಳ್ಕೊಳ್ಳೋದು, ಬ್ರಷ್ ಮಾಡೋದು, ಕೀಪಿಂಗ್ ದ ನೇಲ್ಸ್ ಕ್ಲೀನ್, ವೇರಿಂಗ್ ಕ್ಲೀನ್ ಕ್ಲಾತ್ಸ್, ಕೀಪಿಂಗ್ ಹೇರ್ ಕ್ಲೀನ್, ಡ್ರಿಂಕಿಂಗ್ ಕ್ಲೀನ್ ವಾಟರ್, ಕ್ಲೀನ್ ಆ್ಯಂಡ್ ಸೇಫ್ ಫುಡ್, ಸ್ವಚ್ಛವಾಗಿರುವ ಅಥವಾ ಸೇಫ್ ಆಗಿರುವ ಆಹಾರವನ್ನು ನಾವು ಕನ್ಸ್ಯೂಮ್ ಮಾಡೋದು, ಕವರಿಂಗ್ ಮೌತ್ ಆ್ಯಂಡ್ ನೋಸ್, ಕೀಪಿಂಗ್ ದ ಸರೌಂಡಿಂಗ್ಸ್ ಕ್ಲೀನ್. ನಮ್ಮದು ಇವೆಲ್ಲ ಫ್ಯಾಕ್ಟರ್ಸು ನಮ್ಮ ಪರ್ಸ್ನಲ್ ಹೈಜೀನ್ನ ಒಂದು ಭಾಗವಾಗಿರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಸೊ ಥ್ಯಾಂಕ್ ಯು.